Hello, my dear learners. Welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಗೋಪಾಲಕೃಷ್ಣ ಅಡಿಗಾರ್ ಅವರು ಬರೆದಿರ್ತಕ್ಕಂತಹ ಪೊಯಮ್ ಡೂ ಸಮಥಿಂಗ್ ಬ್ರದರ್ಸ್ ಈ ಪದ್ಯವನ್ನು ಕೆ ರಾಮಾನುಜನ್ ರವರು ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ಮೊದಲು ಕನ್ನಡದಲ್ಲಿ ಸರಿಯಾಗಿ ಪದ್ಯವನ್ನು ಅರ್ಥ ಮಾಡ್ಕೊಳ್ಳಿ, ನಂತರ ಇಂಗ್ಲಿಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸದಾಗಿ ನೀಡಿರ್ತಕ್ಕಂತಹ ಹೈಪನ್ನು ಸಹ ಈ ವಿಡಿಯೋಗೆ ಕೊಡಿ ಅಂತ ಹೇಳ್ತಾ, ಎಂ ಗೋಪಾಲಕೃಷ್ಣ ಅಡಿಗಾರ್ ಅವರ ಡೂ ಸಮಥಿಂಗ್ ಬ್ರದರ್ಸ್ ಈ ಒಂದು ಪದ್ಯದ ಮೇನ್ ಥೀಮ್ಗಳನ್ನು ಗಮನಿಸಿದಾಗ ಇದೊಂದು ಆಧುನಿಕತೆಯ ವಿಡಂಬನೆ, ಮಾಡರ್ನೈಸೇಷನ್ ಅನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಕುರುಡು ವೇಗದಲ್ಲಿ ಸಾಗ್ತಾ ಇರತಕ್ಕಂತಹ ಆಧುನಿಕ ಮನುಷ್ಯನ ವಿನಾಶಕಾರಿ ಪ್ರವೃತ್ತಿಯನ್ನ ಕವಿಯಲ್ಲಿ ಟೀಕಿಸ್ತಾ ಇದ್ದಾರೆ. ಮನುಷ್ಯ ತನ್ನ ದುರಾಸೆಗಾಗಿ ಭೂಮಿ, ನೀರು, ನೈಸರ್ಗಿಕ ಸಂಪನ್ಮೂಲಗಳನ್ನು ಹೇಗೆ ಲೂಟಿ ಮಾಡ್ತಾ ಇದ್ದಾನೆ ಅಂತ ಈ ಕವಿತೆಯಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ವಿವೇಚನೆ ಇಲ್ಲದ ಕ್ರಿಯೆಗಳು ಮನುಷ್ಯನನ್ನ ಅಮಾನವೀಯನನ್ನಾಗಿ ಮಾಡ್ತಾ ಇದ್ದಾವೆ, ಸಂಬಂಧಗಳ ನಡುವೆ ಒಂದು ಕಂತಕ ಸೃಷ್ಟಿಸ್ತಾ ಇದೆ ಅಂತಕ್ಕಂಥ ಕಳಕಳಿಯನ್ನು ತೋರಿಸ್ತಾ ಇದ್ದಾರೆ. ತಾಂತ್ರಿಕ ಅಭಿವೃದ್ಧಿ, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು, ದೆನ್ ಅಟಾಮಿಕ್ ಡಿಸ್ಕವರಿ, ಅಣುಶಕ್ತಿಯ ಆವಿಷ್ಕಾರಗಳು ಸೃಜನಶೀಲತೆಗಿಂತ ಹೆಚ್ಚಾಗಿ ಜಗತ್ತಿನ ವಿನಾಶನಕ್ಕೆ ಕಾರಣವಾಗ್ತಾ ಇದೆ ಅಂತಕ್ಕಂಥದ್ದನ್ನ ಎಂ ಗೋಪಾಲಕೃಷ್ಣ ಅಡಿಗಾರ್ ಅವರು ಈ ಪದ್ಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಡೂ ಸಮಥಿಂಗ್ ಬ್ರದರ್, ಕೀಪ್ ಡೂಯಿಂಗ್ ಸಮಥಿಂಗ್, ಎನಿಥಿಂಗ್ ಅಂತ. ಏನನ್ನಾದರೂ ಮಾಡು ಸಹೋದರ, ಸುಮ್ಮನೆ ಕುಳಿತುಕೋಬೇಡ ಅಂತ ಕವಿ ಹೇಳ್ತಾ ಇದ್ದಾರೆ. ಇದರ ಅರ್ಥ ಆಧುನಿಕ ಮನುಷ್ಯನ ಅತಿಯಾದ ಚಟುವಟಿಕೆಯ ಒಂದು ಹಪಹಪಿಯನ್ನ ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಸುಮ್ಮನೆ ಕುತ್ಕೊಂಡಿದೀಯಾ, ಏನಾದರೂ ಮಾಡಪ್ಪ, ಏನಾದರೂ ಮಾಡು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಯು ಮಸ್ಟ್ ನಾಟ್ ಬಿ ಐಡಲ್, ಪುಲ್ ಔಟ್ ದಿಸ್ ಪ್ಲಾಂಟ್, ನಿಪ್ ದಿಸ್ ಲಿಟಲ್ ಲೀಫ್, ಕ್ರಶ್ ದಟ್ ಫ್ಲವರ್. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸೋಮಾರಿಯಾಗಿ ಕುತ್ಕೋಬೇಡ, ಐಡಲ್, ಸುಮ್ಮನೆ ಕುತ್ಕೋಬೇಡ, ಆ ಗಿಡಗಳನ್ನು ಕಿತ್ತ ಹಾಕು, ಎಲೆಗಳನ್ನು ಚೂಟ್ ಹಾಕು, ಈ ಹೂಗಳನ್ನು ಒಸಕು ಹಾಕು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಒಂದು ರೀತಿ ವಿಡಂಬನೆ, ವಿಮರ್ಶೆ ಮಾಡಿ ಒಂಥರ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಮನುಷ್ಯನು ಸೃಜನಶೀಲ ಕೆಲಸಗಳಿಗಿಂತ ವಿನಾಶಕಾರಿ ಕೆಲಸಗಳಲ್ಲೇ ಹೆಚ್ಚು ತೊಡಗುತ್ತಾ ಇರೋದನ್ನ ಈ ಸಾಲುಗಳು ಸೂಚಿಸುತ್ತೆ. ದೇರ್ ಇಸ್ ಗ್ರಾಸ್, ರನ್ ಯುವರ್ ಬ್ರ್ಯಾಂಡ್ ಥ್ರೂ ಇಟ್, ಬರ್ನ್ ಇಟ್ ಲೈಕ್ ಲಂಕಾ. ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಹುಲ್ಲುಗಾವಲಿದೆ, ಆ ಹುಲ್ಲುಗಾವಲಿಗೆ ಬೆಂಕಿ ಹಚ್ಚು, ಲಂಕೆಯನ್ನು ಸುಟ್ಟಂತೆ ಆ ಹುಲ್ಲುಗಾವಲನ್ನು ಸುಟ್ಟು ಹಾಕು ಅಂತ ಹೇಳ್ತಾ ಇದ್ದಾರೆ. ಅಧಿಕಾರ ಮತ್ತು ಹಠಮಾರಿತನದಿಂದ ಪ್ರಕೃತಿಯನ್ನು ನಾಶಪಡಿಸುವ ಮನುಷ್ಯನ ಗುಣವನ್ನ ಇಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ಟಿನಿ ಬಟರ್ಫ್ಲೈಸ್, ಸ್ಪ್ಯಾರೋಸ್, ಚೇಸ್ ದೆಮ್, ಕ್ಯಾಚ್ ದೆಮ್, ಫ್ಲಕ್ ದೇರ್ ವಿಂಗ್ಸ್, ಪುಲ್ ಔಟ್ ದೇರ್ ಫರ್ ಅಂಡ್ ಫೆದರ್. ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ನೋಡು, ಚಿಟ್ಟೆಗಳಿದೆ, ಗಿಳಿ ಇದೆ, ಗುಬ್ಬಚ್ಚಿಗಳಿದೆ, ಅವುಗಳನ್ನ ಹಿಡಿ, ಅವುಗಳ ರೆಕ್ಕೆಗಳನ್ನ ಕಿತ್ತು ಹಾಕು, ಅವುಗಳ ಚರ್ಮವನ್ನ ಸುಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯ ಮುಗ್ಧ ಜೀವಿಗಳ ಮೇಲೆ ನಡೆಸುವ ದೌರ್ಜನ್ಯ ಮತ್ತು ಅಮಾನವೀಯತೆಯನ್ನ ಈ ಸಾಲುಗಳಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ಅವುಗಳನ್ನೆಲ್ಲ ನಾಶ ಮಾಡಾಕು ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ದೇರ್ ಈಸ್ ಇನ್ ದ ಗಾರ್ಡನ್ ಜಾಸ್ಮಿನ್ ಅಂಡ್ ದ ಬನಾನಸ್ ಗೋಲ್ಡ್ ಗ್ರೋ ಫಾರ್ ದ ವೈಲ್ಡ್ ಎಲಿಫೆಂಟ್ಸ್ ಫೀಟ್. ನೋಡು, ಆ ತೋಟದಲ್ಲಿ ಬೆಳೆದ ಮಲ್ಲಿಗೆ, ಬಾಳೆಗಳು ಕಾಡಾನೆಗಳ ತುಳಿತಕ್ಕೆ ಸಿಲುಕಲಿ ಎಂಬ ಒಂದು ಆಶಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸುಂದರವಾದ ಮೌಲ್ಯಯುತವಾದ ವಸ್ತುಗಳನ್ನು ಮೃಗೀಯ ಶಕ್ತಿಯಿಂದ ತುಳಿಯುವ ಮನಸ್ಥಿತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ ಓವರ್ ದ ವಾಲ್ಸ್ ವಿರಿಲಿಟೀಸ್ ಮಾಸ್ಟರ್ ಸ್ವಿಚಸ್ ಇಚ್ ಫಾರ್ ಯುವರ್ ಫಿಂಗರ್ಸ್. ನೋಡು, ಗೋಡೆಗಳ ಮೇಲೆ ಅಧಿಕಾರದ ಸ್ವಿಚ್ಗಳಿವೆ, ಅವುಗಳನ್ನು ಒತ್ತಲು ನಿನ್ನ ಬೆರಳುಗಳು ಆಸೆ ಪಡ್ತಾ ಇದೆ ಅಂತ. ತಂತ್ರಜ್ಞಾನ ಮತ್ತು ಯಂತ್ರಗಳ ಮೇಲೆ ಹತೋಟಿ ಸಾಧಿಸಿ ಪ್ರಕೃತಿಯನ್ನು ನಿಯಂತ್ರಿಸುವ ಮನುಷ್ಯನ ಒಂದು ಗುಣವನ್ನ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಕ್ಲೋಸ್ ಯುವರ್ ಐಸ್ ಅಂಡ್ ಪುಲ್ ಡೌನ್ 20 ಆಫ್ ದೆಮ್. ಕಣ್ಮುಚ್ಚಿ ಆ ಸ್ವಿಚ್ಗಳನ್ನು ಎಳೆದು ಹಾಕು. ಯಾವುದೇ ಪರಿಣಾಮದ ಯೋಚನೆ ಇಲ್ಲದೆ ಕುರುಡುತನದಿಂದ ಮಾಡುವ ತಾಂತ್ರಿಕ ಪ್ರಗತಿಯ ಒಂದು ವಿನಾಶಕಾರಿಯನ್ನ ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಅರ್ತ್, ವಾಟರ್, ದ ಸ್ಕೈಸ್, ದೇ ಆರ್ ಆಲ್ ಯುವರ್ ಗೀಸ್ ವಿತ್ ಗೋಲ್ಡನ್ ಎಗ್ಸ್, ಗಾಗ್ ದೆಮ್ ಔಟ್, ಸ್ಲ್ಯಾಶ್ ದೆಮ್. ನೋಡು, ಭೂಮಿ, ಆಕಾಶ, ನೀರು, ಚಿನ್ನ ಇವೆಲ್ಲವೂ ಸಹ ನಿನಗೆ ಒಂದು ಮೊಟ್ಟೆ ಇಡುವ ಕೋಳಿಯಂತೆ, ಅವುಗಳನ್ನು ಸೀಳಿ ಲಾಭ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ.
ನೈಸರ್ಗಿಕ ಸಂಪನ್ಮೂಲಗಳನ್ನು ಮಿತಿಮೀರಿ ಲೂಟು ಮಾಡುವ ಮನುಷ್ಯನ ದುರಾಸೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಒಂದು ಕೋಳಿಯ ಕತೆ, ಹೊಟ್ಟೆಯಲ್ಲಿ ಒಂದು ಚಿನ್ನದ ಮೊಟ್ಟೆ ಇದೆ, ಇಟ್ಟ ತಕ್ಷಣ ಕೋಳಿಯನ್ನು ಸೀಳಿ ಒಳಗಡೆ ಇರತಕ್ಕಂಥ ಮೊಟ್ಟೆಗಳು ನನಗೆ ಸಿಗಬಹುದು ಅನ್ನೋ ಆಸೆಯ ಥರ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ತನ್ನ ದುರಾಸೆಗೆ ಬಳಸ್ಕೊಳ್ತಾ ಇದ್ದಾನೆ. ಅದನ್ನು ನೀನು ಮಾಡು ಸಹೋದರ, ಮಾಡು, ಯಾಕೆ ಇನ್ನೂ ಸುಮ್ಮನೆ ಇದೆಯಾ ಅನ್ನೋ ಥರ ವ್ಯಂಗ್ಯವಾಗಿ ಇಲ್ಲಿ ಟೀಕಿಸ್ತಾ ಇದ್ದಾರೆ. ಡೂ ಆರ್ ಡೈ ದೇ ಸೇ, ಡಿಸಾಸ್ಟರ್ಸ್ ಆರ್ ದ ಟೆಸ್ಟ್ ಫಾರ್ ಯುವರ್ ಜೀನಿಯಸ್ ಗ್ಯಾಲೋಪಿಂಗ್ ಡ್ಯಾನ್ಸ್. ಮಾಡು ಇಲ್ಲವೇ ಮಡಿ ಎಂಬುದು ಮಂತ್ರ. ನೀನು ಉಂಟು ಮಾಡ್ತಕ್ಕಂಥ ಅನಾಹುತಗಳೇ ನಿನ್ನ ಬುದ್ಧಿವಂತಿಕೆಗೆ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಧುನಿಕ ಜಗತ್ತಿನ ಒಂದು ವಿಡಂಬನೆಯನ್ನ ಮಾಡ್ತಾ, ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿ ನೀ ಎಲ್ಲವನ್ನ ನಾಶ ಮಾಡ್ತಾ ಹೋಗ್ತಾ ಇದೆಯಾ, ಅಲ್ಲಿ ಉಂಟಾಗ್ತಕ್ಕಂಥ ಒಂದು ಅನಾಹುತಗಳು ನಿನ್ನ ಬುದ್ಧಿವಂತಿಕೆಗೆ ಸಾಕ್ಷಿ. ನೋಡು, ನೀನು ಮಾಡುವ ಪ್ರತಿ ಕೆಲಸ ಒಂದು ಅನಾಹುತಕ್ಕೆ ದಾರಿ ತರುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸಮಥಿಂಗ್ ಮಸ್ಟ್ ಕ್ರಾಶ್ ಎವ್ರಿ ಮಿನಿಟ್ ಬ್ರದರ್, ಆಕ್ಟ್ ಅಟ್ ಒನ್ಸ್, ಡೂ ಸಮಥಿಂಗ್. ಪ್ರತಿ ನಿಮಿಷವೂ ಏನಾದರೂ ಒಂದು ನಾಶವಾಗ್ತಾನೆ ಇರಲಿ, ನೀನು ನಾಶ ಮಾಡ್ತಾನೆ ಇರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶಾಂತಿ ಮತ್ತು ಸ್ತಬ್ಧತೆಯನ್ನು ಸಹಿಸದ ಮನುಷ್ಯನ ಒಂದು ಚಡಪಡಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗೆ ಶಾಂತಿ, ನೆಮ್ಮದಿ ಇಲ್ಲ, ಏನಾದರೂ ಒಂದನ್ನು ನೀನು ನಾಶ ಮಾಡ್ತಾನೆ ಇರ್ತೀಯ. ಪ್ರತಿ ನಿಮಿಷದಲ್ಲೂ ನೀನು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇದೆಯಾ ಮಾನವ, ಎಲ್ಲವನ್ನ ಕ್ರಾಶ್ ಮಾಡು, ಎಲ್ಲವನ್ನ ನಾಶ ಮಾಡು ಅಂತ ಹೇಳ್ತಾ ಇದ್ದಾರೆ. ಥಾಟ್ಸ್, ವೇಟ್ಸ್ ಆ್ಯಂಡ್ ಮೆಜರ್ಸ್ ಆರ್ ಆಲ್ ಫಾರ್ ದ ಪಾಸ್ಟ್, ಫಾರ್ ದ ಅನ್ಡೈಯಿಂಗ್ ಗೋಸ್ಟ್ಲಿ ಟ್ರೆಷರ್ ಆಫ್ ದ ಡೆಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಆಲೋಚನೆ ಮತ್ತು ವಿವೇಚನೆಗಳು ಕೇವಲ ಭೂತಕಾಲಕ್ಕೆ ಸೇರಿದ ಹಳೆಯ ವಸ್ತುಗಳಷ್ಟೇ. ಇವೆಲ್ಲವೂ ಸಹ ಸತ್ತು ಹೋಗಿದೆ. ನೈತಿಕತೆ, ವಿವೇಚನೆಯನ್ನು ಮರೆತು ಕೇವಲ ವೇಗಕ್ಕೆ ಪ್ರಾಮುಖ್ಯತೆ ನೀಡ್ತಾ ಇರತಕ್ಕಂಥ ಮನುಷ್ಯನ ಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮೌಲ್ಯಗಳು, ಆಲೋಚನೆಗಳು, ವಿವೇಚನೆಗಳು ಎಲ್ಲವೂ ಭೂತಕಾಲ, ಹಿಂದಿನ ಹಳೆಯ ಕಾಲಕ್ಕೆ ಹೊರಟೋಯ್ತು. ಈಗ ನಿನಗೆ ಅವ್ಯಾವೂ ಬೇಕಾಗಿಲ್ಲ. ನೀನೆಲ್ಲವೂ ನಿನ್ನ ಒಂದು ಥಾಟ್ಸನ್ನು ನೀನು ನಾಶ ಮಾಡೋದ್ರಲ್ಲಿ ಕಳೀತಾ ಇದೆಯಾ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದೇರ್ಸ್ ದ ಫಾರೆಸ್ಟ್ ಕಟ್ ಇಟ್ ಕ್ಲೀನ್ ಟು ದ ಸ್ಟಂಪ್, ಸ್ಲಿಟ್ ಇಟ್ ಫಾರ್ ಯುವರ್ ಬಂಟಿಂಗ್ಸ್. ನೋಡು, ಕಾಡನ್ನು ಬುಡ ಸಮೇತ ಕತ್ತರಿಸು, ನಿನ್ನ ಅಲಂಕಾರಕ್ಕಾಗಿ ಅದನ್ನು ಬಳಸಿಕೊ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮನುಷ್ಯ ತನ್ನ ಐಷಾರಾಮಿ ಜೀವನಕ್ಕಾಗಿ ಪರಿಸರವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ದ ಆಕ್ಸ್, ದ ಸಿಕಲ್, ದ ಸಾ ಅಂಡ್ ದ ನೈಫ್. ಗೋ ಹಾರ್ವೆಸ್ಟ್ ಆಲ್ ದ ವರ್ಲ್ಡ್ ವಿತ್ ಎ ಫ್ಲೋರಿಶ್ ಆಫ್ ಯುವರ್ ಹ್ಯಾಂಡ್. ನಿನ್ನ ಬಳಿ ಆಕ್ಸ್, ಕೊಡಲಿ ಇದೆ, ನಿನ್ನ ಬಳಿ ಕುಡುಗೋಲಿದೆ, ನಿನ್ನ ಬಳಿ ಗರಗಸಗಳಿವೆ, ಇಡೀ ಪ್ರಪಂಚವನ್ನೇ ಲೂಟಿ ಮಾಡಾಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಂತ್ರಜ್ಞಾನದ ಆಯುಧಗಳನ್ನು ಹಿಡಿದು ಈ ಜಗತ್ತನ್ನು ನಾಶಪಡಿಸಲು ಹೊರಟಿರುವ ಮನುಷ್ಯನಿಗೆ ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಎಲ್ಲ ನಾಶ ಮಾಡೋಕ್ಕೆ ಬೇಕಾಗಿರ್ತಕ್ಕಂತಹ ಆಯುಧಗಳಿದೆ, ಎಲ್ಲವನ್ನ ಕೂಡ ನೀನು ನಾಶ ಮಾಡಿ ಬಿಸಾಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಯು ಮೀಟ್ ವಿಂಟರ್ ಮಿಸ್ಟ್ಸ್, ವಾಲ್ಸ್ ಆಫ್ ಫಾಗ್, ವಾಲ್ಸ್ ದಟ್ ಲೈನ್ ದ ಸ್ಪೇಸ್ ಬಿಟ್ವೀನ್ ಸ್ಪೇಸ್ ಆ್ಯಂಡ್ ಸ್ಪೇಸ್. ಈ ಹಾದಿಯಲ್ಲಿ ನಿನಗೆ ಮಂಜಿನ ಗೋಡೆಗಳು ಎದುರಾಗುತ್ತೆ. ಇವು ಮನುಷ್ಯರ ನಡುವಿನ ಅಂತರವನ್ನು ಹೆಚ್ಚಿಸುತ್ತೆ, ನಿಮ್ಮ ಮಧ್ಯೆ ಒಂದು ಲೈನನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ರಗತಿಯ ಹೆಸರಿನಲ್ಲಿ ಮನುಷ್ಯರ ನಡುವೆ ಒಂದು ಸಂವಹನ, ಪ್ರೀತಿ ಕಡಿಮೆ ಆಗ್ತಾ ಇದೆ, ನಿಮ್ಮ ಮಧ್ಯೆ ಒಂದು ಗೋಡೆ ಬೆಳೀತಾ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಎಂ ಗೋಪಾಲಕೃಷ್ಣ ಅಡಿಗಾರ್ ಅವರು ಹೇಳ್ತಾ ಇದ್ದಾರೆ. ಪ್ರಗತಿ ಅನ್ನೋ ಹೆಸರಿನಲ್ಲಿ ಮನುಷ್ಯರ ಮುಂದೆ ಮಧ್ಯದಲ್ಲಿ ಒಂದು ಪ್ರೀತಿ, ಸಂವಹನ ಇವೆಲ್ಲವೂ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆ್ಯಂಡ್ ದ ರೋಡ್ ದಟ್ ಸೈಸ್ ಆ್ಯಂಡ್ ಬ್ರೇಕ್ಸ್ ಇನ್ ಟು ಅಂಡರ್ ಯುವರ್ ಐಸ್. ನಿನ್ನ ಕಣ್ಣ ಮುಂದೆಯೇ ದಾರಿಗಳು ಒಡೆದು ಹೋಗ್ತಾ ಇದ್ದಾವೆ. ಅಂದರೆ ನಿನ್ನ ಕಣ್ಣ ಮುಂದೆನೇ ಜೀವನದ ಸರಿಯಾದ ದಿಕ್ಕು ಕಾಣದೆ ಆ ಜೀವನ ಗೊಂದಲಮಯವಾಗ್ತಾ ಇದೆ. ಇದನ್ನೊಮ್ಮೆ ನೋಡು. ಪ್ರಗತಿ ಹೆಸರಿನಲ್ಲಿ ನೀನು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಿನ್ನ ಜೀವನದ ಸರಿಯಾದ ದಿಕ್ಕನ್ನು ಅಲ್ಲಿ ತೋರಿಸ್ತಾ ಇಲ್ಲ, ಅದು ಗೊಂದಲಕ್ಕೀಡಾಗಿ ಬದಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡೂ ದೇ ಫ್ಲಂಗ್ ಯು ಇನ್ ಟು ಆಂಗ್ಸೈಟೀಸ್ ಆ್ಯಂಡ್ ಡೆಲಿಮಾಸ್ ಆಫ್ ರೀಸನ್? ನೋ, ದಿಸ್ ವೋಂಟ್ ಡೂ. ಇಲ್ಲಿ ಹೇಳ್ತಾ ಇದ್ದಾರೆ, ಇವೆಲ್ಲವೂ ನಿನ್ನನ್ನು ಚಿಂತೆಗೆ ಅಥವಾ ಒಂದು ರೀತಿಯ ಡಿಲೆಮಾ, ತರ್ಕಕ್ಕೆ ತಳ್ಳುತ್ತಾ ಇದ್ದಾವೆ, ಹಾಗೆ ನೀನು ಮಾಡಪ್ಪ. ವಿವೇಚನೆ ಅಥವಾ ಆತ್ಮಸಾಕ್ಷಿ ಪ್ರಶ್ನೆಗಳಿಗೆ ಕಿವಿಗೊಡಬೇಡ ಎಂದು ಇಲ್ಲಿ ಕವಿ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಅವೇನು ನಿನಗೆ ಬೇಕಾಗಿಲ್ಲ, ನೀನು ನಿನ್ನ ಕೆಲಸ ಮಾಡ್ತಾನೆ ಇರು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯು ಆರ್ ಎ ಸಿಂಪಲ್ ಮ್ಯಾನ್ ಆ್ಯಂಡ್ ದಟ್ಸ್ ಯುವರ್ ಸ್ಟ್ರೆಂತ್. ಹಾರ್ಸ್ ಸೆನ್ಸ್ ಆ್ಯಂಡ್ ದ ಬ್ಲಿಂಕರ್ಸ್ ಆರ್ ಯುವರ್ ಫೋರ್ಟ್. ನೀನು ಸಾಮಾನ್ಯ ಮನುಷ್ಯ, ಕುದುರೆಯಂತೆ ಕಣ್ಣಿಗೆ ಪಟ್ಟೆ ಕಟ್ಟಿಕೊಂಡು ಓಡುವುದೇ ನಿನ್ನ ಶಕ್ತಿ.
ಅಂದರೆ ಇಲ್ಲಿ ಬೇರೆ ಯಾವುದೇ ಯೋಚನೆಗಳನ್ನಿಲ್ಲದೆ ಕೇವಲ ಸ್ವಾರ್ಥದ ಗುರಿಯತ್ತ ಓಡುವ ನಿನ್ನ ಕುರುಡುತನ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಸ್ವಾರ್ಥ, ನಿನ್ನ ಐಷಾರಾಮಿ ಜೀವನಕ್ಕಾಗಿ ಎಲ್ಲವನ್ನ ನಾಶಪಡಿಸ್ತಾ ಇದೆಯಾ, ಅದು ಕೇವಲ ನಿನ್ನ ಒಂದು ಸ್ವಾರ್ಥದ ಗುರಿಯತ್ತ ನಿನ್ನನ್ನು ಕುರುಡುತನದಿಂದ ಓಡಿಸ್ತಾ ಇದೆ. ಹೇಗೆ ಕುದುರೆ ಓಡುತ್ತಾ ಒಂದೇ ದಿಕ್ಕಿನಲ್ಲಿ, ಹಾಗೆ ನೀನು ಕುರುಡುತನದಿಂದ ಓಡ್ತಾ ಇದೀಯಾ ಅಂತ ಮನುಷ್ಯನಿಗೆ ಹೇಳ್ತಾ ಇದ್ದಾರೆ. ಈಟ್ ವಾಟ್ ಕಮ್ಸ್ ಟು ಯು ಹ್ಯಾಂಡ್, ಕ್ರಶ್ ವಾಟ್ ಯು ಟಚ್, ಕಟ್ ದ ಹಿಂಡರಿಂಗ್ ವೈನ್ಸ್. ನಿನಗೆ ಕೈಗೆ ಸಿಕ್ಕಿದ್ದನ್ನು ತಿನ್ನು, ಮುಟ್ಟಿದ್ದನ್ನು ನಾಶ ಮಾಡು, ಅಡ್ಡ ಬರುವಂತಹ ಬಳ್ಳಿಗಳನ್ನೆಲ್ಲ ಕತ್ತರಿಸು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನುಷ್ಯ ತನ್ನ ಹಸಿವು ಮತ್ತು ಅಧಿಕಾರಕ್ಕೆ ಯಾವುದನ್ನೇ ಲೆಕ್ಕಿಸದ ಮನುಷ್ಯನ ಸ್ವಾರ್ಥ ಗುಣವನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ನಿನಗೆ ಬಂದಿದ್ದನ್ನು ಸಿಕ್ಕಿದ್ದನ್ನು ತಿನ್ನು, ನಿನಗೆ ಸಿಕ್ಕಿದ್ದನ್ನು ಕ್ರಶ್ ಮಾಡಾಕು, ನಾಶಪಡಿಸು, ನಿನಗೆ ಅಡ್ಡ ಬಂದಿದ್ದನ್ನೆಲ್ಲ ಕತ್ತರಿಸಿಕೊಂಡು ಮುನ್ನುಗ್ತಾ ಇರು, ನಿನ್ನ ಸ್ವಾರ್ಥಕ್ಕಾಗಿ ನೀನು ಏನು ಬೇಕಾದರೂ ಮಾಡು ಅಂತ ಮನುಷ್ಯನನ್ನ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಮದರ್ ಅರ್ತ್ herself, though tired, lies upon to the skies. There is still flesh on your bone, marrow for your hunger. ಈ ಭೂತಾಯಿ ದಣಿದಿದ್ದರೂ ನಿನ್ನ ಹಸಿವಿಗಾಗಿ ಮಾಂಸ ಮತ್ತೆ ಮಜ್ಜೆಯನ್ನು ನೀಡಲು ಇಲ್ಲಿ ಸಿದ್ಧಳಾಗಿದ್ದಾಳೆ ಅಂತ. ನೀನು ಭೂಮಿಯನ್ನು ಎಷ್ಟೇ ಶೋಷಣೆ ಮಾಡ್ತಾ ಇದ್ರು ಆ ಭೂಮಿಯು ಆ ಶೋಷಣೆಯನ್ನು ತಡೆದು ಅಂದರೆ ಸಹಿಸಿಕೊಂಡು ನಿನ್ನನ್ನು ಮುಂದುವರಿಯುತ್ತಿರುವುದು ಇದು ಒಂದು ರೀತಿಯ ಮಾರ್ಮಿಕವಾಗಿ ಈ ಸಾಲು ಹೇಳುತ್ತೆ. ನೀನು ಭೂಮಿಯನ್ನು ಎಷ್ಟೇ ಶೋಷಣೆ ಮಾಡಿ ತೆಗಿತಾ ಇದ್ರು ಆ ಭೂಮಿ ಏನು ಮಾಡ್ತಾ ಇದ್ದಾಳೆ, ನಿನಗೆ ತನ್ನ ಒಂದು ಮಾಂಸ, ತನ್ನ ಮಜ್ಜೆ, ಬೋನ್ ಮ್ಯಾರವನ್ನು ಕೊಡಲು ಸಿದ್ಧಳಾಗಿದ್ದಾಳೆ. ನಿನ್ನ ಶೋಷಣೆಯನ್ನು ಸಹಿಸಿಕೊಂಡು ನಿನಗೆ ಬೇಕಾದ್ದನ್ನೆಲ್ಲ ನೀಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಕಮ್ ಕಮ್ ಬ್ರದರ್, ನೆವರ್ ಫರ್ಗೆಟ್ ದಟ್ ಯು ಆರ್ ಎ ಮ್ಯಾನ್. ಬಾ ಸಹೋದರ, ನೀನೊಬ್ಬ ಮನುಷ್ಯ ಎನ್ನುವುದನ್ನು ಮರಿಬೇಡ. ಮನುಷ್ಯನ ಶಕ್ತಿ ಎಂದರೆ ಕೇವಲ ವಿನಾಶ ಮಾಡುವುದು ಮಾತ್ರ ಅಂತ ಇಲ್ಲಿ ಒಂದು ರೀತಿ ಲೇವಡಿ ಮಾಡ್ತಾ ಇದ್ದಾರೆ ಮನುಷ್ಯನನ್ನು. ದೆನ್ ದೇರ್ ಈಸ್ ದ ವೆಲ್ ಆಫ್ ಲೈಫ್, ರೋಪ್ ದ ವೀಲ್ ಆ್ಯಂಡ್ ಆಕ್ಸೆಲ್, ಪುಲ್ ಔಟ್ ಆಲ್ ದ ವಾಟರ್. ಇದು ಬದುಕಿನ ಬಾವಿ, ಇದರಿಂದ ಇರುವ ಅಷ್ಟೂ ನೀರನ್ನು ನಿನ್ನ ಸೇದಿ ಹೊರಹಾಕು, ಜೀವನದ ಮೂಲವನ್ನು ಬರಿದು ಮಾಡುವ ಕೆಲಸವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ರೀಚ್ ದ ಲಾಸ್ಟ್ ಡ್ರೈನೆಸ್ ಆಫ್ ದ ರಾಕ್, ಗ್ರೋಪ್ ವಿತ್ ದ ಗ್ರಿಪ್ಲಿಂಗ್ ಐರನ್, ವಿ ಫಾರ್ ವಿಕ್ಟರಿ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಬಾವಿಯ ಆಳ ಕಾಣುವವರೆಗೂ ಅಗೆಯಿರಿ, ಆಗಲೇ ವಿಜಯ ಸಿಗೋದು. ಸಂಪೂರ್ಣವಾಗಿ ವಿನಾಶವನ್ನ ಮಾಡುವುದೇ ಇಂದಿನ ಜಗತ್ತಿನಲ್ಲಿ ಜಯ ಅನಿಸಿಕೊಳ್ಳುತ್ತೆ, ನೀವು ಆ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರೇಕ್ ಡೌನ್ ದ ಆಟಮ್, ರೀಚ್ ಫಾರ್ ದ ಅಲ್ಟಿಮೇಟ್ ವರ್ಲ್ಡ್ ವಿತಿನ್. ಪರಮಾಣುವನ್ನು ವಿಭಜಿಸು, ಅದರ ಒಳಗಿರುವ ಶಕ್ತಿಯನ್ನು ತಲುಪು ಅಂತ ಹೇಳ್ತಾ ಇದ್ದಾರೆ. ವಿಜ್ಞಾನ ತಂತ್ರಜ್ಞಾನದ ಹೆಸರಿನಲ್ಲಿ ಸೃಷ್ಟಿಸಿರುವ ಪರಮಾಣು ಬಾಂಬುಗಳಂತಹ ವಿನಾಶಕಾರಿ ಶಕ್ತಿಗಳ ಕಡೆ ನಿನ್ನ ಗಮನವನ್ನು ಹೆಚ್ಚು ಮಾಡು. ಆ್ಯಂಡ್ ಫೈಂಡ್ ಗಾಡ್ಸ್ ಓನ್ ಆರೋ ಆ್ಯಂಡ್ ಏಮ್ ಇಟ್ ರೈಟ್ ಅಟ್ ದ ಹಾರ್ಟ್ ಆಫ್ ಗಾಡ್ಸ್ ಓನ್ ಎಂಬ್ರಿಯೋ ವರ್ಲ್ಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನೀನು ದೇವರ ಬಾಣವನ್ನು ಪಡೆದು ದೇವರ ಸೃಷ್ಟಿಯ ಹೃದಯಕ್ಕೆ ಗುರಿ ಹಿಡು ಅಂತ. ಪ್ರಕೃತಿ ಸೃಷ್ಟಿಸಿದ ಶಕ್ತಿಯ ಮೇಲೆಯೇ ಮನುಷ್ಯ ಸವಾರಿ ಮಾಡ್ತಾ ಇದ್ದಾನೆ. ಆ ಪ್ರಕೃತಿಗೆ ವಿರುದ್ಧವಾಗಿ ಆ ಪ್ರಕೃತಿಯ ಬಾಣವನ್ನು ಹೂಡ್ತಾ ಇದ್ದಾನೆ. ನೀನು ಆ ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡೂ ಸಮಥಿಂಗ್, ಎನಿಥಿಂಗ್ ಬ್ರದರ್, ಐಡ್ಲ್ ಮ್ಯಾನ್ ಆರ್ ಬರ್ಡನ್ ಆನ್ ದ ಲ್ಯಾಂಡ್. ಏನಾದರೂ ಮಾಡು ಸಹೋದರ, ಸುಮ್ಮನೆ ಕುಳಿತುಕೋಬೇಡ. ಈ ಭೂಮಿಗೆ ನೀನು ಭಾರ ಆಗ್ಬಿಡ್ತೀಯ, ಭೂಮಿಗೆ ನೀನೊಬ್ಬ ಬರ್ಡನ್ ಆಗ್ಬಿಡ್ತೀಯ. ನೀನು ಏನಾದರೂ ಮಾಡು. ಏನೇ ಮಾಡದೇ ಇರೋದು ಒಂದು ರೀತಿ ಪಾಪ ಎಂಬಂತೆ ಮನುಷ್ಯ ಸದಾ ವಿನಾಶಕಾರಿ ಆಗ್ತಾ ಇದ್ದಾನೆ, ಕ್ರಿಯಾಶೀಲನಾಗ್ತಾ ಇದ್ದಾನೆ. ನೀನು ಏನೂ ಮಾಡದೆ ಸುಮ್ಮನೆ ಇರಬೇಡ, ಎಲ್ಲವನ್ನ ನಾಶ ಮಾಡು, ವಿನಾಶ ಮಾಡು ಅಂತ ಹೇಳ್ತಾ ಇದ್ದಾರೆ. ನಂತರ ಕೀಪ್ ಡೂಯಿಂಗ್ ಸಮಥಿಂಗ್ ಆಲ್ ದ ಟೈಮ್ ಟು ಲೈಟನ್ ಮದರ್ ಅರ್ತ್ಸ್ ಲೋಡ್. ಭೂತಾಯಿಯ ಭಾರವನ್ನು ಕಡಿಮೆ ಮಾಡಲು ಏನಾದರೂ ಒಂದು ಮಾಡುತ್ತಲೇ ಇರು. ಭೂಮಿಯ ಮೇಲಿನ ಸಂಪನ್ಮೂಲಗಳನ್ನು ನಾಶ ಮಾಡುವುದೇ ಆ ಭೂತಾಯಿಗೆ ಭಾರವನ್ನು ಕಡಿಮೆ ಮಾಡುವ ದಾರಿ ಎಂಬಂತೆ ಒಂದು ವ್ಯಂಗ್ಯವನ್ನು ಹೇಳ್ತಾ ಇದ್ದಾರೆ. ನೀನು ಆ ಭೂಮಿಯ ಮೇಲಿರೋದನ್ನೆಲ್ಲ ನಾಶ ಮಾಡ್ತಾ ಇದ್ರೆ ಭೂಮಿ ತಾಯಿಗೆ ಭಾರ ಕಡಿಮೆ ಆಗುತ್ತೆ, ನೀನು ಮಾಡಪ್ಪ, ನೀನು ಮಾಡು ಅಂತ ರೀತಿ ವ್ಯಂಗ್ಯವನ್ನ ಹೇಳ್ತಾ ಇದ್ದಾರೆ. ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ದಿಸ್ ಈಸ್ ರೈಟ್, ದಿಸ್ ಈಸ್ ನ್ಯಾಚುರಲ್, ದಿಸ್ ಈಸ್ ದ ಒನ್ ಥಿಂಗ್ ನೀಡ್ಫುಲ್. ಇದೇ ಸರಿಯಾದದ್ದು, ನೀನು ಮಾಡ್ತಾ ಇರೋದೇ ಸರಿಯಾದದ್ದು, ಇದೇ ಸರಿಯಾಗಿ ಮಾಡಬೇಕಾಗಿರೋದು, ಇದೇ ಸಹಜವಾದದ್ದು, ಇದೇ ಈಗ ನಮಗೆ ಬೇಕಾಗಿರೋದು. ಇಡೀ ಒಂದು ಭೂಮಿಯ ಮೇಲಿರೋದನ್ನೆಲ್ಲ ನೀನು ನಾಶ ಮಾಡು, ಸುಮ್ಮನೆ ಕುತ್ಕೋಬೇಡ, ನಿನಗೆ ಸಿಕ್ಕಿದನ್ನೆಲ್ಲ ಮಾಡ್ತಾ ಇರುವಂತೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಇಡೀ ಪದ್ಯ ಆಧುನಿಕ ನಾಗರಿಕತೆಯ ಕುರುಡು ವೇಗ ಮತ್ತು ವಿನಾಶಕಾರಿ ಪ್ರವೃತ್ತಿಯನ್ನ ಇಲ್ಲಿ ತೀವ್ರವಾಗಿ ವಿಡಂಬಿಸ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ಮನುಷ್ಯ, ನೀನು ಸುಮ್ಮನೆ ಕುತ್ಕೋಬೇಡ, ನೀನು ಬೇಕಾದ್ನು ಮಾಡಿ ಎಲ್ಲ ನಾಶ ಮಾಡಿ ಒಡೆದು ಬಿಸಾಕು ಅಂತ ಹೇಳಿ ಎಂ ಗೋಪಾಲಕೃಷ್ಣ ಅಡಿಗರವರು ಈ ಒಂದು ಪದ್ಯ
ಡೂ ಸಮಥಿಂಗ್ ಬ್ರದರ್ಸ್ ಪದ್ಯದಲ್ಲಿ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಎಕ್ಸ್ಪ್ಲನೇಷನ್ ಒಂದಿಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ ಮತ್ತು ಹೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.